ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಸಾರಿ ಕೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಹಬ್ಬದ ವ್ಲಾಗ್ನ ಎಷ್ಟೊಂದು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ನಮ್ಮ ಮನೇಲಿ ಹಬ್ಬ ಇತ್ತು, ಮತ್ತು ಆಮೇಲೆ ಅಮ್ಮನ ಮನೇಲಿ ಹಿಂಗೆ ಬ್ಯುಸಿ ಆಗಿಬಿಟ್ಟಿದ್ವಿ. ಹಾಗಾಗಿ ಸ್ವಲ್ಪ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇನೇನೆ. ನಾನು ಅವತ್ತಿಂದ ಅಂದ್ಕೊಂಡೆ ಬೇಗ ಬೇಗ ಅಪ್ಲೋಡ್ ಮಾಡಬೇಕು ಅಂತ, ಆದರೆ ಟೈಮೇ ಆಗಲಿಲ್ಲ ನನಗೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಅದಕ್ಕೆ ನಿಮ್ಮನ್ನ ಮತ್ತೆ ಒಂದು ಸರಿ ಸಾರಿನ ಕೇಳ್ತಾ ಇದ್ದೀನಿ. ನೀವೆಲ್ಲರೂ ಯಾವ ರೀತಿ ಹಬ್ಬನ ಮಾಡಿದ್ರಿ ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಹಬ್ಬದ ಹಿಂದಿನ ದಿನವೇ ವ್ಲಾಗ್ನ ಶುರು ಮಾಡಿಕೊಂಡೆ ನಾನು. ಸಿಕ್ಕಾಪಟ್ಟೆ ಕೆಲಸ. ಹಬ್ಬಕ್ಕೆ ಮುಂಚೆ ಒಂದು ವಾರ ಮುಂಚೆ ನಾವು ಎಷ್ಟೆಲ್ಲ ಕೆಲಸನ ಮಾಡಬೇಕು ಅಂತ ಪ್ರಿಪೇರ್ ಮಾಡ್ಕೊಂಡಿದ್ರು ಹಬ್ಬದ ಹಿಂದಿನ ದಿನ ಅಷ್ಟೇ ಕೆಲಸ ಇರುತ್ತೆ, ಟೆನ್ಷನ್ ಇರುತ್ತೆ. ಯಾವ್ದು ಮಾಡಬೇಕು, ಯಾವ್ದು ಬಿಡಬೇಕು, ಈ ಥರ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಬಿಡ್ತೀವಿ ಅಲ್ವಾ. ನನಗೂ ಹಂಗೆ ಆಗೋಯ್ತು, ಯಾವ್ದು ಮಾಡೋದು ಏನು ಅಂತ ಹೇಳ್ಬಿಟ್ಟು. ಹೆಂಗೂ ಪಾಪ ಇವನು ಯಾವಾಗಲೂ ಬಂದಂಗೆ ಸೀರೆ ಉಡ್ಸ್ಕೊಡ್ತಾನೆ. ಹಾಗಾಗಿ ಸ್ವಲ್ಪ ನನಗೆ ಕೆಲಸನೂ ಕಮ್ಮಿ ಮತ್ತು ತುಂಬ ಟೈಮ್ ಸೇವ್ ಆಗುತ್ತೆ. ಯಾಕಂದರೆ ನಾನು ಈ ರೀತಿ ಫೈನಲಾಗಿ ಈ ರೀತಿ ಕಾಣಬೇಕು ಲಕ್ಷ್ಮಿ, ಈ ಥರ ನಂಗೆ ಸೀರೆ ಉಡ್ಸ್ಕೊಡು ಅಂತ ಹೇಳಿದ್ರೆ ಪಾಪ ಅದೇ ಥರನೇ ಸೀರೆನ ಉಡ್ಸ್ಕೊಡ್ತಾನೆ. ಈ ಸರಿ ಕಾಲು ಮತ್ತು ಕೈ ಇದನ್ನೆಲ್ಲ ಫಿಕ್ಸ್ ಮಾಡಿ ಸೀರೆ ಉಡ್ಸ್ಕೊಡ್ತೀನಿ ಚಿಕ್ಕಮ್ಮ ಅಂತ ಹೇಳಿ ಪಾಪ ಅವನೇ ಅದನ್ನು ತೊಗೊಂಬಂದು ಫಿಕ್ಸ್ನ ಮಾಡಿ ಸೀರೆನ ಉಡ್ಸ್ಕೊಟ್ಟ. ಇನ್ನೊಂದು ಸ್ವಲ್ಪ ಹೈಟ್ ಇರಬೇಕಿತ್ತೇನೋ ಅಂತ ಅನ್ನಿಸ್ತು. ಸಾಕು ಇಷ್ಟೇನೇನೇನೆ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಸುಮ್ಮನದೆ. ನೆಕ್ಸ್ಟ್ ಟೈಮ್ ನೋಡೋಣ, ಸ್ಟ್ಯಾಂಡ್ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಡೇ ಮತ್ತೆ 4 ಗಂಟೆಗೆ ಎದ್ದು 6:30 ಅಷ್ಟರಲ್ಲೆಲ್ಲ ಪೂಜೆ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ ಇತ್ತು. ಹಾಗಾಗಿ ಮತ್ತೆ ಬೆಳಗ್ಗೆ ಎದ್ದು ನನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಪೂಜೆ ಶುರು ಮಾಡೋಷ್ಟರಲ್ಲಿ 6 ಗಂಟೆ ಏನೋ ಆಯಿತು. ನಾನು ಮತ್ತೆಲ್ಲ ಫ್ರೆಶಪ್ ಆಗಿ ನಾನು ರೆಡಿಯಾಗಿ ಬಂದು ಪೂಜೆ ಮಾಡಬೇಕಲ್ವ. ಹಾಗಾಗಿ ಲಕ್ಷ್ಮಿಗೆ ಯಾವತ್ತೂ ಫಸ್ಟು ಯಾರು ಪೂಜೆ ಮಾಡ್ತಾರೋ ಅವರು ಫಸ್ಟು ನೀಟಾಗಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ರೆಡಿಯಾಗಿ ಬಂದು ಪೂಜೆನ ಮಾಡಬೇಕಂತೆ. ಅಂದರೆ ಸೀರೆ ಹಾಕ್ಕೊಂಡು, ಕೈ ತುಂಬ ಬಳೆ ಹಾಕ್ಕೊಂಡು, ತಲೆಗೆ ಹೂ ಮುಡ್ಕೊಂಡು, ನೀಟಾಗಿ ಹಣೆಗೆ ಇಟ್ಕೊಂಡು ನಾವು ಫಸ್ಟ್ ಅಲಂಕಾರ ಆಗಬೇಕು. ಯಾವಾಗ್ಲೂ ಆ ರೀತಿ ಅಲಂಕಾರ ಆಗಿ ಆಮೇಲೆ ಪೂಜೆನ ಮಾಡಬೇಕಂತೆ. ಫಸ್ಟು ನನಗೂ ಗೊತ್ತಿರಲಿಲ್ಲ. ಆಮೇಲೆ ಚಿಕ್ಕಮ್ಮರೆಲ್ಲ ಈ ರೀತಿ ಮಾಡು ಅಂತ ಹೇಳಿದ್ಮೇಲೆ ನಾನು ಅದೇ ರೀತಿಯೇ ಮಾಡ್ತೀನಿ. ಅಂದರೆ ಡ್ರೆಸ್ಸೆಲ್ಲ ಹಾಕ್ಕೊಂಡು, ನಾವೆಲ್ಲ ಚಿಕ್ಕವರಿದ್ದಾಗ ಡ್ರೆಸ್ಸೇ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ಆಮೇಲೆ ಮದುವೆ ಆದಮೇಲೆ ಸ್ವಲ್ಪ ನಾನು ಚಿಕ್ಕಮ್ಮರನ್ನ ನೋಡಿ ಒಂದು ಸ್ವಲ್ಪ ಕಲ್ತ್ಕೊಂಡು ಇವಾಗ ಸೀರೆ ಹಾಕ್ಕೊಂಡೇನೆ ಪೂಜೆನ ಮಾಡ್ತೀನಿ. ಮತ್ತು ಸಂಜೆ ರೆಡಿ ಆಗ್ಬೋದಲ್ವಾ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬಾರ್ದು. ಬೆಳಗ್ಗೆನೇ ನೀಟಾಗಿ ತುಂಬ ಶ್ರದ್ಧೆಯಿಂದ ನಾವು ರೆಡಿಯಾಗಿ ತಾಯಿಗೆ ಪೂಜೆನ ಮಾಡಬೇಕು. ನಾನು ಹಿಂದಿನ ದಿನ ನೈಟೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೆ, ತಟ್ಟೆಗಳನ್ನೆಲ್ಲ ಯಾವ್ಯಾವ ಜೋಡಿಸ್ಬೇಕು ಏನೇನು ಅಂತ ಹೇಳಿಬಿಟ್ಟು. ಬೆಳಗ್ಗೆ ಎದ್ದು ಅಷ್ಟನ್ನೆಲ್ಲ ಜೋಡಿಸಿ ತಾಯಿಗೆ ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿ ನಾನು ರೆಡಿ ಆಗೋಷ್ಟರಲ್ಲೇ 6:15 ಆಗೇ ಹೋಗ್ಬಿಡ್ತು. ಹಂಗೂ ಎಷ್ಟೊಂದು ಟೈಮ್ ಆಗೋಯ್ತಲ್ವಾ ಅಂತ ಅಂದ್ಕೊಂಡೆ. ಎದ್ದಿದ ತಕ್ಷಣ ಅನಿಸ್ತು 4 ಗಂಟೆಗೆ ಎದ್ಬಿಟ್ಟಿದ್ದೀನಲ್ಲ, ಇನ್ನೂ ಟೈಮ್ ಇದೆಯೇನೋ ಅಂತ. ಆದರೆ ಕೆಲಸ ಮಾಡೋಷ್ಟರಲ್ಲಿ ಟೈಮ್ ಆಗೋಗಿದ್ದೇ ಗೊತ್ತಾಗಲಿಲ್ಲ. ನಾನು ಅಷ್ಟೊತ್ತಿಗೆ ಎದ್ದು ನನ್ನ ಕೆಲಸನ ಶುರು ಮಾಡಿಕೊಂಡೆ. ನೆಕ್ಸ್ಟ್ ನಂದೀಶ್ ಅವರಿದ್ದರು, ಅವರು ಎದ್ದು ದನಿನ ಮನೆ ಹತ್ರ ನಾನು ಹೋಗಿ ಬರ್ತೀನಿ ಅಂತ ಹೋದರು. ರಕ್ಷಿನೂ ಬೇಗನೆ ಎದ್ಬಿಟ್ಟ. ಅಮ್ಮ ನಾನು ಇವತ್ತು ಬೇಗ ಎದ್ದೇಳ್ತೀನಿ ಅಂತ ಹೇಳಿ ಫಸ್ಟು ಸ್ನಾನ ಮಾಡ್ಕೊಂಡು ನಾನು ಬಂದುಬಿಡ್ತೀನಿ ಕಣಮ್ಮ ಪೂಜೆ ಮಾಡೋದಕ್ಕೆ ಅಂತ ಹೇಳ್ದೆ. ಆಯಿತು ಬರೋಗಪ್ಪ ನೀನು ಸ್ನಾನ ಮಾಡಿ ಅಂತ ಅವನನ್ನು ಕಳಿಸ್ದೆ. ಮತ್ತು ಅತ್ತೆನೇ ಎದ್ದು ಅವರು ಸ್ನಾನಕ್ಕೆ ಹೋದರು. ಹಿಂಗೆ ಒಬ್ಬರು ಎದ್ದು ಕೆಲಸ ಶುರು ಮಾಡ್ಕೊಡ್ತಾ ಇದ್ದಾಗೆ ಎಲ್ಲರೂ ಎದ್ದು ಅವ್ರವ್ರ ಕೆಲಸನ ಶುರು ಮಾಡಿಕೊಂಡ್ರು. ನಾನು ಫಸ್ಟ್ ಪೂಜೆ ಮಾಡಿದೆ. ಮನೆಯಲ್ಲಿ ಗಂಡು ಮಕ್ಕಳು ಅಂದರೆ ಗಂಡಸರು ಪೂಜೆ ಮಾಡಬೇಕಂತೆ ಲಕ್ಷ್ಮಿಗೆ ತುಂಬ ಒಳ್ಳೆಯದಂತೆ. ಆದರೆ ನಂದೀಶ್ ಅವ್ರಿಗೆ ಕೆಲಸ ಇರುತ್ತೆ, ಹಾಗಾಗಿ ಅವರು ಬೆಳಗ್ಗೆನೇ ಬಂದು ಪೂಜೆ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡಿಬಿಡ್ತೀನಿ ಅಂದರೆ ಫಸ್ಟು ನಾನು ಪೂಜೆ ಮಾಡ್ತೀನಿ, ಫೈನಲ್ ಪೂಜೆ ಅವ್ರ ಕೈಲೇ ಮಾಡಿಸ್ತೀನಿ. ಅಂದರೆ ಆಮೇಲೆ ಬಂದು ನೀಟಾಗಿ ನೈವೇದ್ಯ ಎಲ್ಲ ಕೊಟ್ಟು ನೈವೇದ್ಯ ಮಾಡಿಸಿ ಅವ್ರ ಕೈಲಿ ಪೂಜೆನ ಮಾಡಿಸ್ತೀನಿ. ಒಂದು ಒಳ್ಳೆ ಟೈಮಲ್ಲಿ ದೀಪ ಹಚ್ಬಿಡ್ಬೇಕಲ್ವ. ಹಾಗಾಗಿ ನಾನು ಒಂದು ಒಳ್ಳೆ ಟೈಮಲ್ಲಿ ದೀಪ ಹಚ್ಬಿಟ್ಟು ಹಣ್ಣು ಕಾಯಿ ಮುರಿದು ಪೂಜೆನ ಮಾಡಿರ್ತೀನಿ. ಫೈನಲ್ ಮಾಡೋದು ಮಾತ್ರ ಯಾವಾಗ್ಲೂ ನಂದೀಶ್ ಅವರೇ. ಫಸ್ಟು ಲಕ್ಷ್ಮಿ ಹತ್ರ ನೀಟಾಗಿ ಎಲ್ಲ ಪೂಜೆನ ಮಾಡಿಕೊಂಡೆ. ಆ ನಂತರ ದೇವ್ರ ಮನೇಲೂ ಪೂಜೆ ಮಾಡಿದೆ. ಫಸ್ಟ್ ದೇವ್ರ ಮನೇಲೆ ಕೂರ್ಸೋಣ ಅಂತ ಅಂದ್ಕೊಂಡೆ. ನಂದೀಶ್ ಅವರು ಇಲ್ಲ ಬೇಡ, ನೀನು ಮಧ್ಯದಲ್ಲೇ ಕೂರಿಸು ಅಂದರು. ಹಾಗಾಗಿ ಅವರ ಒತ್ತಾಯದ ಮೇರೆಗೆ ನಾನು ಆಚೆ ಕಡೆನೇ ದೇವ್ರನ್ನ ಕೂರಿಸ್ದೆ. ಅಂದರೆ ಮಧ್ಯದಲ್ಲೇ ದೇವ್ರು ಕೂರಿಸಿದ್ದು. ಆಮೇಲೆ ಬಾಗಿಲಿಗೆಲ್ಲ ಪೂಜೆ ಮಾಡಿಕೊಂಡು ದೇವ್ರ ಮನೆಗೆ ಮಾಡಿ ಹೊಸ್ಲಿಗೆ ಪೂಜೆ ಮಾಡಿ ಆಮೇಲೆ ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡಿ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನಂದೀಶ್ ಅವರು ನಾನು ರೆಡಿಯಾಗಿ ಬರ್ತೀನಿ, ನೀನಷ್ಟು ಮಾಡಿರು, ಆಮೇಲೆ ನಾನು ಬರ್ತೀನಿ, ರಕ್ಷಿ ನಾನು ಒಟ್ಟಿಗೆ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನನ್ನ ಪೂಜೆಗಳನ್ನೆಲ್ಲ ನಾನು ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಮನೇಲೆಲ್ಲ ಪೂಜೆ ಆಗಿತ್ತಾ, ಒಂಥರ ಸಮಾಧಾನ ಅಂತ ಅನ್ನಿಸ್ತಾಯಿತ್ತು. ಪ್ರತಿದಿನ ಹೆಣ್ಮಕ್ಳಿಗೆ 6 ಗಂಟೆ 6:30ಗೆ ಈ ರೀತಿ ಪೂಜೆಗಳೆಲ್ಲ ಆಗಿ ಮನೇಲೆಲ್ಲ ಕೆಲಸಗಳು ಮುಗಿದೋಗಿದ್ರೆ ಎಷ್ಟೊಂದು ಸಮಾಧಾನ ಅಂತ ಅನಿಸುತ್ತೆ ಅಲ್ವಾ. ಪ್ರತಿದಿನ ಇದೇ ರೀತಿ ಮಾಡೋದಕ್ಕಾಗಲ್ಲ.
ಹಬ್ಬ ಹರಿದಿನಗಳಲ್ಲಿ ಈ ರೀತಿ ಮಾಡ್ಕೋಬೋದು ಅಷ್ಟೇನೆ. ನಾನು ಯಾವ ರೀತಿ ಸಿಂಪಲಾಗಿ ಡೆಕೋರೇಟ್ ಮಾಡಿದ್ದೆ ಮನೇನ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನನಗೇನು ಅಷ್ಟೊಂದು ಕ್ರಿಯೇಟಿವ್ ಆಗೆಲ್ಲ ಬರೋದಿಲ್ಲ. ನನಗೆಷ್ಟು ಕ್ರಿಯೇಟಿವ್ ಆಗಿ ಮಾಡೋದಕ್ಕೆ, ನನಗೆಷ್ಟು ಅಲಂಕಾರವಾಗಿ ಮಾಡ್ಕೊಳ್ಳೋದಕ್ಕೆ ಬರುತ್ತೋ, ಅಲಂಕಾರ ಮಾಡೋದಕ್ಕೆ ಬರುತ್ತೋ ಅಷ್ಟನ್ನು ಮಾಡ್ಕೊಂಡಿದ್ದೆ. ನಂಗೆ ತುಂಬ ಇಷ್ಟ ಆಯಿತು ಮತ್ತು ತುಂಬ ಸಮಾಧಾನ ಅಂತ ಅನ್ನಿಸ್ತು ಈ ಸರಿ ಹಬ್ಬ ಅಂತ. ನಾನು ದೇವ್ರ ಹತ್ರ ನೋಡಿ ಲಕ್ಷ್ಮಿ ಹತ್ರ ಈ ರೀತಿ ಅಲಂಕಾರನ ಮಾಡ್ಕೊಂಡಿದ್ದೆ. ನಾನು ಹಂಗೂ ಕರ್ತಿರೋ ತಿಂಡಿಯೆಲ್ಲ ಏನೂ ಇಡಬಾರ್ದು ಈ ಸರಿ, ಅದಕ್ಕೆ ನಾನೇನು ಮಾಡಿರಲಿಲ್ಲ. ಚಿಕ್ಕಮ್ಮ ಪಾಪ ಅವ್ರು ಮಾಡಿ ತೊಗೊಂಬಂದು ಕೊಟ್ಟಿದ್ರು. ಹಾಗಾಗಿ ಅದೊಂದೆರಡನ್ನು ಮಾತ್ರ ಇಟ್ಟೆ. ಬೇರೆ ಏನು ಮಾಡ್ಕೊಳ್ಳೋದಕ್ಕೂ ನಂಗೆ ಟೈಮ್ ಆಗಲಿಲ್ಲ. ನಮ್ಮ ಲಕ್ಷ್ಮೀ ತಾಯಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ಸ್ವಲ್ಪ ಹೈಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವ್ರ ಮನೇಲೂ ಈ ರೀತಿ ಸಿಂಪಲ್ಲಾಗಿ ದೀಪನ ಹಚ್ಕೊಂಡಿದ್ದೆ. ನನ್ನ ಕೆಲಸ ಎಲ್ಲ ಮುಗೀತು. ಈಗ ನಂದೀಶ್ವರ ಪೂಜೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಮದುವೆ ಗಂಡು ಏನು ಫುಲ್ ವೈಟ್ ಆ್ಯಂಡ್ ವೈಟಲ್ಲಿ ರೆಡಿ ಆಗಿಬಿಟ್ಟಿದ್ದೀರಾ? ಫಿಗರ್ ಕಣೋ ಇದು, ಫಿಗರ್. ವಿಭೂತಿ ದೇವ್ರ ಮನೆಗೆ ಹೋಗ್ಬೇಕು. ಚಿನ್ನಿ ಬಾ, ಪಂಕಲ್ ನೀನು ವಿಭೂತಿ ಇಕ್ಸ್ಕೊ ರೀ. ಹಂಗೆ ರಕ್ಷಿಗೆ ವಿಭೂತಿ ಇಡ್ರಿ. ಕೂದಲೇನಿಲ್ಲ ಬಿಡವ ನಿಂಗೆ. ಎಲ್ಲ ಚಿನಿ ವೆರಿ ಗುಡ್. ಡ್ರೆಸ್ ಹೆಂಗ ನೋಡೋಣ. ನಿಂತ್ಕೋ ಸ್ಟ್ರೈಟಾಗಿ. ಲೋಚನ್ ಇನ್ನೂ ಸ್ನಾನ ಮಾಡಿಲ್ಲ, ಗಬ್ಬು ಗಬ್ಬು. ಪ್ಯಾಂಟ್ ಸ್ವಲ್ಪ ಉದ್ದ ಆಗೋಯ್ತು. ಹ್ಞೂ ಮಗನೆ. ಆಮೇಲೆ ವಸ್ತ್ರ ಇದ್ದಿದ್ರೆ ಒರೆಸ್ಕೊಬಿಟ್ರೆ. ಸ್ನಾನ ಮಾಡ್ಕೊಂಬಂದ್ಬಿಡು. ಹುಡುಗು ಬೇಗ 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 ಮಾಡ್ಕೊಬ. ನಿಂಗೂ ದಾರ ಕಟ್ಸ್ತೀನಿ. ಏನು ಬೇಕು? ಹೂವಾಯ್ತು ಕಣ. ನಂದೀಶ್ ಅವ್ರು ಬಂದು ಪೂಜೆ ಎಲ್ಲ ಮುಗಿಸಿದ್ರು. ಪೂಜೆ ಎಲ್ಲ ಮಾಡಿ ನೈವೇದ್ಯ ಮಾಡಿ ಎಲ್ಲ ಆಯಿತು. ನಾನು ಯಾವಾಗಲೂ ಹೇಳ್ತಾಯಿದ್ದೆ ಫಸ್ಟ್ ನೀವೇ ಪೂಜೆ ಮಾಡಬೇಕು ಅಂತ. ಆದರೆ ಫಸ್ಟ್ ಅವ್ರು ಪೂಜೆ ಮಾಡೋದಕ್ಕಾಗಲ್ಲ, ಕೆಲಸ ಇರುತ್ತೆ. ಆಮೇಲೆ ಬಂದು ಪೂಜೆನ ಮಾಡಿಕೊಟ್ರು. ಪೂಜೆ ಎಲ್ಲ ಆದಮೇಲೆ ಇವಾಗ ಕಂಕಣನ ಕಟ್ಕೋತಾ ಇದ್ದೀವಿ. ಅಮ್ಮ ಇನ್ನೂ ಬಂದಿರಲಿಲ್ಲ. ನಾನು, ರಕ್ಷಿ ಮತ್ತು ನಂದೀಶ್ವರ್ 3 ಜನ ರೆಡಿಯಾಗಿದ್ವಿ. ಅಮ್ಮ ಇನ್ನೂ ಸ್ನಾನಕ್ಕೆ ಹೋಗಿದ್ರು. ಹಾಗಾಗಿ ನಾವು 3 ಜನ ಫಸ್ಟ್ ಕಂಕಣ ಕಟ್ಕೊಂಬಿಡೋಣ, ಆಮೇಲೆ ಅತ್ತೆ ಬಂದರೆ ಆಮೇಲೆ ಕಟ್ಟೋಣ ಅಂತ ಹೇಳಿಬಿಟ್ಟು ನಾವು 3 ಜನ ಕಂಕಣನ ಕಟ್ಕೋತಾ ಇದ್ದೀವಿ. ಏನೋ ಒಂಥರ ಖುಷಿ ಅಲ್ವಾ ಕೈಗೆ ಕಂಕಣ ಕಟ್ಕೊಳ್ಳೋದು ಅಂತ ಅಂದರೆ. ಒಂಥರ ಚೆನ್ನಾಗಿರುತ್ತೆ. ಕಂಕಣನ ಕಟ್ಕೊಂಡೇನೆ ಪೂಜೆನ ಮಾಡಬೇಕಿತ್ತು. ಆದರೆ ಆವಾಗಲೇ ನಾನು ಒಬ್ಬಳೇ ಪೂಜೆ ಮಾಡ್ತಾಯಿದ್ದೆ ಅಲ್ವಾ. ಇವ್ರು ಯಾರು ಇನ್ನೂ ರೆಡಿ ಆಗಿರಲಿಲ್ಲ ಸ್ನಾನ ಪೂಜೆ ಮಾಡಿ. ಹಾಗಾಗಿ ಅವರೆಲ್ಲ ಸ್ನಾನ ಮಾಡಿ ರೆಡಿಯಾಗಿ ಬಂದ ಮೇಲೆ ಅವ್ರಿಗೂ ಕಂಕಣ ಕಟ್ಟಿ ನಾನು ಕಂಕಣನ ಕಟ್ಟಿಸ್ಕೊಂಡೆ. ಈಗ ಫೋಟೋ ತೆಗೆಸ್ಕೊ, ಚೆನ್ನಾಗಿ ಕಾಣ್ತಿದ್ದೀನಿ ನೋಡಿ. ಕೈಗೆಲ್ಲ ದಾರ ಕಟ್ಕೊಳೋಣ. ಎಲ್ಲ ಆದಮೇಲೆ ಸ್ವಲ್ಪ ಅಡುಗೆ ಕಡೆ ಬಿಸಿ ಆಗಿಬಿಟ್ಟೆ ನಾನು. ಅಡುಗೆ ಮಾಡಿಕೊಂಡು ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಮಧ್ಯಾಹ್ನ ಊಟಕ್ಕೇ ಎಲ್ಲ ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಊಟಕ್ಕೇನೆ ಒಬ್ಬಟ್ಟೆಲ್ಲ ಮಾಡಿದ್ದೆ. ಮತ್ತು ಸ್ವಲ್ಪ ಪಲ್ಯಗಳು, ಸಾಂಬಾರು, ಅನ್ನ ಎಲ್ಲ ಮಾಡಿದೆ. ನಾನಿನ್ನು ಉಪವಾಸನೇ ಇದ್ದೀನಿ. ಸಂಜೆ ಮೇಲೆ ಉಪವಾಸನ ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಜಾಸ್ತಿ ಏನು ಬ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬರೀ ಅಡುಗೆ ಮಾಡಿದ್ದೆ ಅಷ್ಟೇ, ಆಚೆ ಏನೂ ಹೋಗಲಿಲ್ಲ ನಾನು. ನಂದೀಶ್ವರ್ ಇದ್ರಲ್ಲ, ಹಾಗಾಗಿ ಬೇರೆ ಕೆಲಸ ಎಲ್ಲ ಅವರೇ ಮಾಡಿಕೊಂಡ್ರು. ಅಡುಗೆ ಕೆಲಸ ಎಲ್ಲ ಮುಗಿಸಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಆಗಿದೆ. ಇವಾಗ ಮತ್ತೆ ರೆಡಿ ಆಗಬೇಕು ಸಂಜೆ ಕುಂಕುಮ ಕೊಡೋದಕ್ಕೆ. ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಕುಂಕುಮ ಕೊಡಬೇಕು. ಅದಕ್ಕೆ ಇವಾಗ ರೆಡಿ ಆಗಬೇಕು. ಈ ಸರಿ ಒಂಥರ ತುಂಬ ಖುಷಿ ಆಯಿತು ಹಬ್ಬ ಮಾಡಿದ್ದು. ಒಂಥರ ಸಮಾಧಾನವಾಗಿ ರಿಲ್ಯಾಕ್ಸ್ ಅಂತ ಅನಿಸ್ತು. ಏನೂ ಜಾಸ್ತಿ ಗಡ್ಬಿಡಿ ಅಂತ ಅನ್ನಿಸ್ಲಿಲ್ಲ. ಒಂಥರ ನೆಮ್ಮದಿ ಅಂತ ಹೇಳ್ಬೋದು. ನೆಮ್ಮದಿಯಾಗಿ ಹಬ್ಬನ ಮಾಡಿದ್ವಿ.
ನಂದೀಶ್ವರು ಅದನ್ನೇ ಹೇಳ್ತಾಯಿದ್ರು, ಈ ಸರಿ ಏನೋ ಗೊತ್ತಿಲ್ಲ ಕಣೆ, ಎಷ್ಟೊಂದು ಸರಿ ಹಬ್ಬ ಮಾಡಿದ್ದೀವಿ, ಆದರೆ ಈ ಸರಿ ಏನೋ ಒಂಥರ ಎಕ್ಸ್ಟ್ರಾ ಫೀಲ್ ಆಗ್ತಾಯಿತ್ತು, ಏನೋ ಒಂಥರ ಎಲ್ಲ ಸರಿ ಇದೆಯೇನೋ, ಎಲ್ಲ ಸರಿ ಹೋಯ್ತೇನೋ, ಸರಿ ಹೋಗುತ್ತೇನೋ ಅನ್ನೋ ರೀತಿ ಫೀಲ್ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ನೋಡೋಣ ಯಾವತ್ತೂ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗೂ ಸರಿಯಾಗಿದೆ, ಆದರೆ ಇನ್ನೂ ಸ್ವಲ್ಪ ಸರಿ ಹೋಗಬೇಕು ಅಂತ ಅಷ್ಟೇನೇನೆ. ಇವಾಗ ಬೇಗ ಬೇಗ ರೆಡಿಯಾಗಿ ಎಲ್ಲರನ್ನೂ ಕುಂಕುಮ ಕೊಡೋದಕ್ಕೆಲ್ಲ ಇದು ಮಾಡಬೇಕು, ಕರಿಬೇಕು. ರಕ್ಷಿ ಮನೆ ಹತ್ರ ಇರೋದ್ರಿಂದ ಇಲ್ಲೆಲ್ಲ ಸ್ವಲ್ಪ ಲಕ್ಷ್ಮಿ ಮುಂದೆ ಎಲ್ಲ ಕಸ ಎಲ್ಲ ಅಂದ್ಬಿಟ್ಟಿದ್ದಾನೆ. ಅದನ್ನೆಲ್ಲ ನೀಟಾಗಿ ಫಸ್ಟು ಬಟ್ಟೆಯಲ್ಲಿ ಗುಡಿಸ್ಕೊಂಡು ದೇವ್ರ ಹತ್ರ ಎಲ್ಲ ರೆಡಿ ಮಾಡಿಬಿಟ್ಟು ಕುಂಕುಮಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ರೆಡಿ ಆಗೋದಕ್ಕೆ ಹೋಗ್ತೀನಿ. ಆದಷ್ಟು ನಾನು ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೊಂದು ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಹಬ್ಬದ ದಿನ ಅಂದರೆ ಹೆಣ್ಮಕ್ಳೆಲ್ಲ ಬ್ಯುಸಿ ಆಗಿಬಿಟ್ಟಿರ್ತೀವಲ್ವ, ನಂದು ಅದೇ ಪ್ರಾಬ್ಲಮ್ ಅಷ್ಟೇ, ಬೇರೆ ಏನಿಲ್ಲ. ಬನ್ನಿ ಇವಾಗ ಬೇಗ ಬೇಗ ಕೆಲಸನ ಮಾಡ್ಕೊಂಡ್ಬಿಡ್ತೀನಿ. ಸಂಜೆ ಮೇಲೆ ಮತ್ತೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿ ದೀಪ ಹಚ್ಚಿ ಕುಂಕುಮ ಕೇಳೋದಕ್ಕೆ ಹೋಗ್ತೀನಿ ಅಂದರೆ, ರಕ್ಷಿ ಇಲ್ಲ ಕಣಮ್ಮ ನಾನೇ ಹೇಳಿ ಬರ್ತೀನಿ ಅಂತ ಹೇಳಿ ಕುಂಕುಮ ಕರಿಯೋದಕ್ಕೆ ಹೋಗಿ ಕರೆದ್ಬಿಟ್ಟು ಬಂದ. ಆಮೇಲೆ ನಾನು ಹೋಗಿ ಯಾರ್ಯಾರೆಲ್ಲ ಕುಂಕುಮಕ್ಕೆ ಬಂದಿದ್ರು ನಮ್ಮ ಮನೆಗೆ, ಅವ್ರ ಮನೆಗೆಲ್ಲ ಹೋಗಿ ಕುಂಕುಮನ ತೊಗೊಂಡು ಬಂದು ಒಂದು 8:30ವರೆಗೂ ಇದ್ವಿ. ಆಮೇಲೆ ದೇವ್ರನ್ನ ಸಡ್ಲಿಸೋಣ ಅಂತ ಹೇಳಿ ದೇವ್ರಿಗೆ ಆರತಿನ ಮಾಡ್ತಾಯಿದ್ದೆ. ಇನ್ನೊಂದೇನು ಅಂದರೆ ನೆಕ್ಸ್ಟ್ ಡೇ ಹುಣ್ಣಿಮೆ ಇತ್ತು, 3 ದಿನ ಇಟ್ಕೋಬೇಕು ಅಂತ ಹೇಳಿದ್ರು. ಆದರೆ ನನಗೆ ರಕ್ಷಿ ಬೇರೆ ಇರೋದ್ರಿಂದ ತುಂಬ ಮಡಿಯಾಗಿ ಇಟ್ಕೋಬೇಕು ತಾಯಿನ, ಹಾಗಾಗಿ ಬೇಡ ನಾನು ಇವತ್ತೇ ಸಡ್ಲಿಸ್ಬಿಡ್ತೀನಿ, ನೆಕ್ಸ್ಟ್ ಡೇ ದೇವ್ರನ್ನೆಲ್ಲ ತೆಗೆದುಬಿಡ್ತೀನಿ ಅಂತ ಹೇಳಿದೆ. ನಂದೀಶ್ವರ ಆಯಿತು ಅಂತ ಹೇಳಿದ್ರು. ನಾನು ಚಿಕ್ಕಮ್ಮನೂ ಕೇಳಿದೆ, ಅವರು ಆಯಿತು ಸಡ್ಲಿಸು ಅಂತ ಹೇಳಿದ್ರು. ಹಾಗಾಗಿ ನಾನು ಸಡ್ಲಿಸ್ಬಿಟ್ಟೆ. ದೇವ್ರು 3 ದಿನ ಇಟ್ಕೊಳ್ಳೋದು ಒಂಥರ ಖುಷಿ, ಆದರೆ ಅಷ್ಟೊಂದು ಮಡಿಯಿಂದ ಇರಬೇಕಲ್ಲ, ಹಾಗಾಗಿ ಬೇಡ ಅಂತ ಹೇಳಿ ಸಡ್ಲಿಸ್ಬಿಟ್ಟೆ. ನೆಕ್ಸ್ಟ್ ಡೇ ದೇವ್ರನ್ನೆಲ್ಲ ಎತ್ತೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸಂಜೆ ಪೂಜೆನ ಮುಗಿಸಿ ನನ್ನ ವ್ರತನ ನಾನು ಅಲ್ಲಿಗೇನೆ ಮುಗಿಸ್ದೆ. ಅಂದರೆ ಉಪವಾಸ ವ್ರತನ ಕೆಲವೊಬ್ಬರು ಉಪವಾಸ ಮಾಡಬಾರ್ದು ಅಂತ ಹೇಳ್ತಾರೆ, ಆದರೆ ನಾನು ಈ ರೀತಿಯೇ ಮಾಡ್ಕೊಂಬಂದಿರೋದ್ರಿಂದ ಯಾಕೆ ಬಿಡೋದು ಅಂತ ಹೇಳಿ ಮಾಡ್ತಾಯಿದ್ದೀನಿ. ನನ್ನ ಕೈಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಉಪವಾಸ ಇದ್ದು ಪೂಜೆನ ಮಾಡೋಣ ಅಂತ ಹೇಳಿ. ಊಟಕ್ಕೆ ಬಂದು ಒಬ್ಬಟ್ಟಿನ ಸಾಂಬಾರು, ಕಾಯಿ ಹಾಲು ಮತ್ತು ಅನ್ನ, ತರಕಾರಿ ಚಿತ್ರಾನ್ನ, ತರಕಾರಿ ಪಲ್ಯ, ಕೋಸಂಬರಿ, ಹಪ್ಳ, ಉಪ್ಪಿನಕಾಯಿ ಇಷ್ಟನ್ನು ಮಾಡಿದ್ದೆ. ನನ್ನ ತಂಗಿ ಬಂದು, ಅಕ್ಕ ನೀನು ಉಪವಾಸ ಇದೆಯಲ್ಲ, ಹಾಗಾಗಿ ನೀನು ಕುತ್ಕೊ ನಾನು ಬಡಿಸ್ತೀನಿ ಅಂತ ಹೇಳಿ ಬಾಳೆ ಎಲೆ ಮೇಲೆ ನೀಟಾಗಿ ಊಟಕ್ಕೆ ಬಡಿಸ್ಕೊಟ್ಲು. ಇವತ್ತಿನ ವ್ಲಾಗ್ ಇಷ್ಟೇ.